ಇವತ್ತು ರೇಣುಕಾಸ್ವಾಮಿ ಕೈ ಮುಗಿದ್ ಕೇಳ್ಕೊಳ್ತಿರುವಂತ ಫೋಟೋಗಳು ರಿಲೀಸ್ ಆಗಿರುವಂತದ್ದು ಅಂದ್ರೆ ಬಿಟ್ಬಿಡಿ ನನ್ನ ಅಂತ ಹೇಳ್ಬಿಟ್ಟು. ಸೊ ಜೊತೆಗೆ 991 ನೋಡಿ, ಮೊದಲಿಗೆ ಇದನ್ನ ಯಾರು ರಿಲೀಸ್ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಯಾರು ರಿಲೀಸ್ ಮಾಡಿದ್ದಾರೆ ಅದನ್ನ ನಾನು ಮುಂಚೆನೂ ಕೇಳ್ತೀನಿ. ಇಫ್ ಇಟ್ ಇಸ್ ಪೊಲೀಸ್ ಆರ್ ರಿಲೀಸ್ಡ್ ಇಟ್, ದೇ ಆರ್ ಕಂಪ್ಲೀಟ್ಲಿ ರಾಂಗ್ ಬಿಕಾಸ್ ದೇ ಆರ್ ನಾಟ್ ಸಪೋಸ್ ಟು ರಿಲೀಸ್ ಇಟ್. ಪೊಲೀಸ್ ವರ್ಗದ ಅಥವಾ ಈ SITನೋ ಯಾವುದೋ ಒಂದು ನಮ್ಮ ಸರ್ಕಾರದಿಂದ ಫಾರ್ಮ್ ಆಗಿರುವಂತಹ ಯಾರೇ ಒಬ್ರು ರಿಲೀಸ್ ಮಾಡಿದ್ರು ಅದು ಅವ್ರ ಮೇಲೆ ಖಂಡನೀಯವಾದಂತಹ ಒಂದು ಆಪಾದನೆಯನ್ನು ನಾವು ಹಾಕಿ ವಿ ಶುಡ್ ಫೈಟ್ ಆನ್ ಇಟ್. ಬಿಕಾಸ್ ವೆನ್ ಇಟ್ ಈಸ್ ಕೇಸಸ್ ಆನ್ ಇನ್ ದ ಕೋರ್ಟಿಗೆ ಸಬ್ಮಿಟ್ ಮಾಡ್ಬೇಕೇ ವಿನಃ ಇವ್ರು ಜನರಿಗೆ ಕೊಡಕ್ಕಾಗಲ್ಲ. ನಮ್ಗೆ ಗೊತ್ತೂ ಇಲ್ಲ ನಿಜನೋ ಅಲ್ವ ಅಂತನೂ ನನ್ಗೆ ಗೊತ್ತಿಲ್ಲ. ಅಂಡ್ ಐಮ್ ನೋಬಡಿ ಟು ಸೇ ದಟ್. ಯಾಕಂದ್ರೆ ನಾನೇನ್ ಅದ್ರದ್ದು ಎಕ್ಸ್ಪರ್ಟ್ ಅಲ್ಲ, ನಾನು ತಜ್ಞ ಅಲ್ಲ, ನಾನೇನು ಫೋರೆನ್ಸಿಕ್ ಎಕ್ಸ್ಪರ್ಟ್ ಅಲ್ಲ, ಏನೂ ಅಲ್ಲ ನಾನು, ಅಲ್ವಾ? ನಾನು ನೋಡಿ ತಿಳ್ಕೊಳ್ಳೋಂಥದ್ದು ಏನಿಲ್ಲ. ಆದ್ರೆ ಇದನ್ನ ಮಾಧ್ಯಮದಲ್ಲಿ ಯಾರು ಬಿಟ್ಟಿದ್ದಾರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಬಿಟ್ಟಿದ್ದಾರೆ ಅದನ್ನ ನೀವು ಪ್ರಶ್ನಿಸಬೇಕು, ಯಾರು ಬಿಟ್ಟಿದ್ದಾರೆ ಅಂತ. ಬಿಕಾಸ್ ಇಟ್ ಈಸ್ ಕಂಪ್ಲೀಟ್ಲಿ ರಾಂಗ್ ಆನ್ ದರ್ ಪಾರ್ಟ್ ಅಂಡ್ ದೇ ಆರ್ ಇಟ್ ಈಸ್ ಅ ಪನಿಷಬಲ್ ಅಫೆನ್ಸ್. ದೇ ಶುಡ್ ಬಿ ಪೀನಲೈಸ್ಡ್. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಇದು ಜನರಿಗೆ ಗೊತ್ತಾಗ್ಲೇಬೇಕು. ಸುಮ್ನೆ ಹೌದು ಹಿಂಗ್ ಬಂದಿದೆ ಅಂತ ಸರ್ಕ್ಯುಲೇಟ್ ಆಗ್ತಾ ಹೋದ್ರೆ ಬೆಂಕಿ ಹತ್ಕೊಳ್ಳುತ್ತೆ ಕಾಳ್ಗಿಚ್ ತರ ಇವತ್ತು. ಅಂಡ್ ಇಟ್ ಕೀಪ್ಸ್ ಆನ್ ಚೇಂಜಿಂಗ್ ಎವ್ರಿಬಡೀಸ್ ಮೈಂಡ್. ಇಲ್ಲಿ ಜನರ ಇದು ಬದಲಾಯಿತು ಮನಸ್ಥಿತಿ ಅಂತ ಹೇಳಿದ್ರೆ ಅಲ್ಲಿ ನ್ಯಾಯಾಧೀಶರದ್ದು ಬದಲಾಗುತ್ತೆ, ವಕೀಲರದ್ದು ಬದಲಾಗುತ್ತೆ. ಅದಾಗಬಾರ್ದಂತಾನೆ ತಾನೇ ಮೀಡಿಯಾದಲ್ಲಿ ಟ್ರಯಲ್ ಮಾಡಬಾರ್ದು ಅಂತ ಹೇಳ್ತಾ ಇರೋದು. So it is completely wrong. If somebody has circulated it, I don't know who has circulated it, it is punishable offense. They are penalized. ಇದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. And I have nothing to do with the case. ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಆಮೇಲೆ ನಾನು ಯಾರಲ್ಲೂ ಅಲ್ಲ ಅದನ್ನ ಇದು ಸರಿ ತಪ್ಪು ಅವ್ರು ಅಂಗ್ಲಾಚ್ಕೊಂಡಿದಾರೋ ಏನೇನೋ ಮಾಡಿದಾರೋ ಇವ್ರೇನೋ ಮಾಡಿದಾರೋ ಐ ಹ್ಯಾವ್ ನೋ ರೈಟ್ ಟು ಸೇ ಎನಿಥಿಂಗ್. ನಾನು ಅದ್ರ ಬಗ್ಗೆ ಏನು ನಾನು ಹೇಳಕ್ಕಾಗಲ್ಲ.